ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಎಲ್ಲರ ಜೀವನದಲ್ಲೂ ಕೂಡ ಜ್ಞಾನವನ್ನು ವೃದ್ಧಿ ಮಾಡಲಿ, ಕಷ್ಟಗಳನ್ನು ಪರಿಹಾರ ಮಾಡಲಿ ಎಂಬುದನ್ನು ಭಗವಂತನಲ್ಲಿ ಆರಾಧ್ಯ ದೇವತೆ ಚಂದುಗುಳಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿವಸ ನಾವು ದೀಪಾವಳಿಯ ಬಗ್ಗೆ ಮತ್ತು ವಿಶೇಷವಾಗಿ ದೀಪದ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ದೀಪ ಅಂತಂದರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಯಾಕಂದರೆ ಯಾವುದೇ ಮನೆಯಲ್ಲಿ ಎಷ್ಟೇ ಕಷ್ಟ ನಷ್ಟ ದುಃಖ ತೊಂದರೆ ಇದ್ದರೂ ಕೂಡ ದೀಪವನ್ನು ಹಚ್ಚಿಯೇ ಹಚ್ಚುತ್ತಾರೆ ಅಲ್ವಾ. ಯಾಕಂದರೆ ಆಗರ್ಭ ಶ್ರೀಮಂತರಿಂದ ಆದಿಯಾಗಿ ಗುಡಿಸಲಿರುವಂತಹ ಒಂದು ವ್ಯಕ್ತಿಯೂ ಕೂಡ ಪ್ರತಿನಿತ್ಯವೂ ಕೂಡ ದೀಪ ಹಚ್ಚುತ್ತಾನೆ. ಏನಕ್ಕೆ ದೀಪ ಹಚ್ಚುತ್ತಾನೆ ಅಂತಂದರೆ, ದೀಪ ಹಚ್ಚಿದ್ರೆ ನಮಗೆಲ್ಲ ರೀತಿಯಾದಂತಹ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ, ಮತ್ತು ನಮಗೆ ಅಡೆತಡೆಗಳು ತೊಂದರೆಗಳು ಯಾವುದೂ ಬರುವುದಿಲ್ಲ ಹೇಳುವಂತಹ ಬಹಳ ಮುಖ್ಯವಾದಂಥ ನಂಬಿಕೆಯೂ ಕೂಡ ಇದೆ. ಅದರ ಜೊತೆಗೆ ಒಂದು ಧರ್ಮಶಾಸ್ತ್ರದಲ್ಲೂ ಕೂಡ ಹೇಳುತ್ತೆ, ಕರ್ಮಸಾಕ್ಷಿ ಹ್ಯವಿಘ್ನಕೃತೋ ಎಂಬುದಾಗಿ ಹೇಳುತ್ತೆ. ನಾವೇನಾದರೂ ಒಂದು, ಈಗ ಉದಾಹರಣೆಗೆ ಗಣಪತಿ ಪೂಜೆ ಮಾಡ್ತೇವೆ ಅಥವಾ ದೇವಿ ಪೂಜೆ ಮಾಡ್ತೇವೆ ಅಂತಂದರೆ ಕರ್ಮಸಾಕ್ಷಿ ಎಂಬುದಾಗಿ ಕರೆದಿದ್ದಾರೆ ದೀಪವನ್ನು. ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ದೀಪ ಇಲ್ಲದೆ ಮಾಡಿರುವಂತಹ ಪೂಜೆ ಏನಾಗುತ್ತೆ, ಕರ್ಮಕ್ಕೆ ಸಾಕ್ಷಿ ಹೇಳುವಂಥದ್ದು ಇರುವುದಿಲ್ಲ. ಕರ್ಮ ಸಾಕ್ಷಿ ಅವಿಘ್ನಕೃತ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಅವಿಘ್ನ ಉಂಟಾಗತ್ತೆ, ವಿಘ್ನ ಬರುವುದಿಲ್ಲ. ಅದಕ್ಕೆ ಎಷ್ಟೋ ಕಡೆಗೆ ಒಂದು ಈ ದೀಪ ಹಚ್ಚಿ ಆರೆ ಹೋದರೆ ಅಥವಾ ಮಂಗಳಾರತಿ ಮಾಡಿ ಆರ ಹೋದರೆ ಏನೋ ಅಪಶಕುನು ಅಥವಾ ಕೆಟ್ಟದ್ದಾಗಿ ಹೋಯಿತು, ಅಥವಾ ನಾವು ಮನೆ ಒಳಗಡೆ ಹೋದಾಗ ದೀಪ ಹಚ್ಚಿರುವಂಥ ದೀಪ ಪಟ್ಟಂತ ಆರೋದ್ರೆ ಯಾಕೋ ಶಕುನ ಸರಿಯಾಗಿಲ್ಲ ಹೇಳುವಂತಹ ಒಂದು ನಂಬಿಕೆಯೂ ಕೂಡ ಇದೆ. ಅರ್ಥ ಏನಂತಂದರೆ, ದೀಪ ಹೇಳುವಂಥದ್ದು ನಮ್ಮ ಕಡೆಗೆ ಕಷ್ಟ ತೊಂದರೆಗಳು ಬರದೇ ಇದ್ದಾಗ ರಕ್ಷಣೆ ಮಾಡುತ್ತದೆ. ಯಾಕಂದರೆ ಯಾವುದೇ ತೊಂದರೆಗಳಿದ್ದರೂ ಕೂಡ ನಮ್ಮಲ್ಲಿರುವಂತಹ ಜ್ಞಾನದ ವೃದ್ಧಿ ಆಗುವ ಹಾಗೆ ಆ ದೀಪ ಮಾಡುತ್ತೆ. ದೀಪವನ್ನು ಅನೇಕ ರೀತಿಯಾಗಿ ಹೇಳುತ್ತಾರೆ. ನಿತ್ಯ ದೀಪ, ನೈಮಿತ್ತಿಕ ದೀಪ, ಕಾಮ್ಯ ದೀಪ ಹೀಗೆಲ್ಲ ಹೇಳ್ತಾರೆ. ಮತ್ತು ನಂದಾದೀಪ ಹೇಳುವಂಥದ್ದು, ಹೀಗೆ ಬೇರೆ ಬೇರೆ ಪ್ರಕಾರವಾಗಿ ದೀಪವನ್ನು ಹಚ್ಚಿ ಉರಿಸುವಂತಹ ಒಂದು ಪ್ರಯತ್ನ ಇದೆ. ಒಂದೊಂದೇ ದೀಪದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ನಂದಾದೀಪ ಹೇಳುವಂತಹದ್ದು ನಮ್ಮ ಕಡೆಗೆ ಆಚರಣೆ ಇರುವಂಥದ್ದು. ಮತ್ತು ಆ ದೀಪಕ್ಕೆ ಸಾಮಾನ್ಯ 3 ದಿವಸ 4 ದಿವಸ ಎಣ್ಣೆ ಹಾಕಿದ್ರು ಅದು ಉರಿತಾ ಇರುತ್ತೆ. ನಂದ ಅಂದರೆ ಆರದೇ ಇರುವಂತಹ ಒಂದು ದೀಪ, ನಿರಂತರವಾಗಿ ಅದು ಉರಿತಾ ಇರುತ್ತದೆ. ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ಒಂದು ಮುಖ ಮಾಡಿ ಅದನ್ನು ಹಚ್ಚಿ ಇಡ್ತಾರೆ. ದೀಪವನ್ನು ಯಾವ್ಯಾವ ಪ್ರಕಾರ ಅಂತಂದರೆ, ಒಂದು ನಂದಾದೀಪ, ನಿರಂತರವಾಗಿ ಉರಿತಾ ಇರುವಂತಹ ದೀಪಕ್ಕೆ ನಂದಾದೀಪ ಎಂಬುದಾಗಿ ಕರೀತಾರೆ. ಇನ್ನೊಂದು ಕಾಮ್ಯವಾಗಿ, ಉದಾಹರಣೆಗೆ ನಾನು ಒಂದು 21 ದಿವಸ ಈ ದೀಪ ಹಚ್ಚುತ್ತೇನೆ, ಭಕ್ತಿಪೂರ್ವಕವಾಗಿ ಈ ದೀಪ ಹಚ್ಚುತ್ತೇನೆ, ನನಗೆ ಇಂತಹ ಕೆಲಸ ಆಗಲಿ ಅಂಥೇಳಿ ಮಾಡುವಂಥದ್ದು, ಅದಕ್ಕೆ ಕಾಮ್ಯ ಸಂಬಂಧವಾದದ್ದು ಎಂಬುದಾಗಿ ಕರೀತೇವೆ. ಅಂದರೆ ಅದು ಮುಗಿದ ಮೇಲೆ ಆ ದೀಪದ ಕೆಲಸವು ಮುಗೀತು, ಅದು ಹಚ್ಚಿ ಆಗೋಯಿತು ಹೇಳುವಂಥದ್ದು. ಮೂರನೇದಾಗಿ, ನಿತ್ಯವಾಗಿ ನಾವು ಪೂಜೆ ಮಾಡುವಂಥ ಒಂದು ಸಮಯಕ್ಕಷ್ಟೇ ಹಚ್ಚುತ್ತೇವೆ. ಬೆಳಗ್ಗೆ ಹೇಳ್ತೇವೆ, ಸ್ನಾನ ಮಾಡಿ ಪೂಜೆ ಮಾಡುವಂಥ ಒಂದು ಪೂರ್ವದಲ್ಲಿ ದೇವರ ಒಂದು ಭಾಗದಲ್ಲಿ, ಎಡಭಾಗದಲ್ಲೋ ಬಲಭಾಗದಲ್ಲೋ ದೀಪವನ್ನು ಹಚ್ಚುತ್ತೇವೆ. ಇದು ಮೂರನೇದಾಗಿ. ಹಾಗೆ ನಾಲ್ಕನೇದಾಗಿ, ಒಂದು ವಿಶೇಷ ಸಂದರ್ಭದಲ್ಲಷ್ಟೇ, ಉದಾಹರಣೆಗೆ ಗಣೇಶ ಚತುರ್ಥಿ ಬರುತ್ತೆ ಮತ್ತು ನವರಾತ್ರಿ ಬರುತ್ತೆ, ಅಷ್ಟೇ ದೀಪ ಹಚ್ಚುತ್ತೇವೆ. ಹೀಗೆ ದೀಪವನ್ನು ಬೇರೆ 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 ಪ್ರಕಾರವಾಗಿ ಹಚ್ಚಬಹುದು. ಆದರೆ ದೀಪ ಹಚ್ಚುವಂತಹ ಒಂದು ಲಕ್ಷಣಗಳ ಹೇಗೆ ಹೇಳುತ್ತೆ ಅಂತಂದರೆ, ತೈಲ ದೀಪಸ್ತು ವಾಮತಃ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ದೇವರ ಎಡಭಾಗದಲ್ಲಿ ಎಣ್ಣೆಯ ದೀಪವನ್ನು, ದೇವರ ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು ಹೇಳುವಂಥದ್ದು ನಮಗಲ್ಲ. ಅಂದರೆ ನಾವು ದೇವರ ಪೂಜೆ ಮಾಡುವಾಗ ದೇವರು ನಮಗೆ ಅಭಿಮುಖವಾಗಿ ಇರ್ತಾನೆ ಹೇಳುವಂಥ ಒಂದು ಭಾವನೆಯಿಂದ ನಾವು ಪೂರ್ವಕ್ಕೆ ಅಭಿಮುಖವಾಗಿ ಕೂತ್ಕೊಂಡ್ರೆ, ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ನಾವು ಕೂತ್ಕೊಳ್ಬೇಕು. ದೇವರ ದಿಕ್ಕಿಗೆ, ದೇವರು ಯಾವ ದಿಕ್ಕಿಗೆ ಬೇಕಾದ್ರೂ ದೇವರನ್ನು ಇಡಬಹುದು. ಆದರೆ ನಾವು ಪೂಜೆ ಮಾಡುವಂತಹ ವ್ಯವಸ್ಥೆ ಹೇಗಿದೆಯೋ ಪೂರ್ವಾಭಿಮುಖವಾಗಿ ಭಗವಂತನನ್ನು ಪೂಜೆ ಮಾಡಬೇಕು. ಭಗವಂತನ ಪೂಜೆ ಪೂರ್ವಾಭಿಮುಖವಾಗೇ ಮಾಡಬೇಕು. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶುಚಿತ್ವವಾಗಿ ಶುದ್ಧವಾದಂತಹ ದೀಪಗಳನ್ನು ಹಚ್ಚಬೇಕು.
ದೇವರ ಎಡಗಡೆಗೆ ಎಣ್ಣೆ ದೀಪ, ದೇವರ ಬಲಗಡೆಗೆ ತುಪ್ಪ ದೀಪ. ಇದು ಬಹಳ ಉತ್ತಮವಾದಂಥದ್ದು. ಹಾಗೆ ಇನ್ನೊಂದು ಸಮಸ್ಯೆ ಬರುತ್ತೆ, ಕಾಮಾಕ್ಷಿ ದೀಪ ಅಂತೆಲ್ಲ ಹಚ್ಚುತ್ತಾರಲ್ಲ, ಅದೆಲ್ಲ ಹಚ್ಚಬೇಕು ಅಂತಂದರೆ ಅದನ್ನು ಒಂದೇ ದೀಪ ಹಚ್ಚುವಂಥ ಸಮಯದಲ್ಲಿ ದೇವರ ಬಲಗಡೆಗೆ ಹಚ್ಚಿ, ಸಾಮಾನ್ಯವಾಗಿ 2 ದೀಪ ಹಚ್ಚುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗೆ ಆ ದೀಪಕ್ಕೂ ಕೂಡ ಆದಷ್ಟು 1 ಬತ್ತಿ 3 ಬತ್ತಿ ಇದೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ಶುದ್ಧವಾದಂಥ ಹತ್ತಿಯಿಂದ ನೀವೇ ಮಾಡಿದ್ರು ಬಹಳ ಒಳ್ಳೆಯದು. ಇಲ್ಲ ಅಂತಾದರೆ ಅಂಗಡಿಯಿಂದ ಬತ್ತಿ ತೆಗೆದುಕೊಂಬಂದರೂ ಕೂಡ ಚೆನ್ನಾಗಿ ಅದನ್ನು ಹೊಸದು ಶುದ್ಧವಾದಂಥ ಒಂದು ರೀತಿಯಲ್ಲಿ ಆ ಒಂದು ದೀಪಕ್ಕೆ ಶುದ್ಧವಾದಂಥ ಬತ್ತಿಯನ್ನೇ ಹಾಕಿ ಹಚ್ಚಬೇಕು. ಅದು 2, 4 ಹೀಗೆಲ್ಲ ಇದ್ದರೆ ಬಹಳ ಒಳ್ಳೆಯದು. ಯಾಕಂದರೆ ಈ ಅಪರಾಧಿ ಕರ್ಮಗಳಲ್ಲಿ ಸತ್ತು ಹೋಗಿರ್ತಾರಲ್ಲ, ಅನಂತರದ ಕ್ರಿಯೆಗಳಲ್ಲೆಲ್ಲ 1 ಬತ್ತಿಯ ದೀಪವನ್ನು 3 ಬತ್ತಿಯ ದೀಪಗಳನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ಇದು ಪೂರ್ವ ಕರ್ಮವಾದದ್ರಿಂದ, ದೇವತಾ ಆರಾಧನೆ ಮಾಡುವಂತಹ ಒಂದು ಕೆಲಸ ಆದದ್ರಿಂದ 2 ಬತ್ತಿ ಬಹಳ ಉತ್ತಮವಾದಂಥದ್ದು. ಹಾಗೆ ಶುದ್ಧವಾದಂತಹ ತೈಲವನ್ನು, ಶುದ್ಧವಾದಂತಹ ಘೃತ ಹೇಳೋದಕ್ಕಿಂತ ಸರ್ಪಿ ಅಂತ ಕರೀತಾರೆ ಸಂಸ್ಕೃತ. ಸರ್ಪಿ ಅಂತಂದರೆ ಕಾದಿರುವಂತಹದ್ದು, ತೆಳ್ಳಗಾಗಿರುವಂತಹ ತುಪ್ಪಕ್ಕೆ ಸರ್ಪಿ ಎಂಬುದಾಗಿ ಕರೀತಾರೆ. ಸರ್ಪಿ ಅಂತಂದರೆ ಶುದ್ಧವಾದಂತಹ ತುಪ್ಪ. ಅಂತಹ ಆ ಸರ್ಪಿ ಹೇಳುವಂತಹ ಶುದ್ಧವಾದಂತಹ ತುಪ್ಪವನ್ನು, ಕರಗಿರುವಂತಹ ತುಪ್ಪದ ಮೂಲಕವಾಗೂ ದೇವತೆಗಳಿಗೆ ದೀಪವನ್ನು ಹಚ್ಚುವಂತಹದ್ದು. ಮತ್ತು ಇನ್ನೊಂದನ್ನು ಕೂಡ ನಾವು ಕಾಣಬಹುದು, ಮಂಗಳಾರತಿ ಮೊದಲಾದಂಥ ಒಂದು ಸಮಯದಲ್ಲಿ ತುಪ್ಪದ ಬತ್ತಿಯ ಆರತಿಯನ್ನು ಕೂಡ ಮಾಡ್ತಾರೆ. ಅದು ಬಹಳ ಉತ್ತಮವಾದಂಥದ್ದು. ಪ್ರತಿನಿತ್ಯ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಾದರೆ ಪ್ರತಿನಿತ್ಯ ದಿವಸ ನೀವು ತುಪ್ಪದ ದೀಪ ಹಚ್ಚಲೇಬೇಕು ಅಂತೇನಿಲ್ಲ. ವಿಶೇಷವಾದಂಥ ಒಂದು ಸಂದರ್ಭದಲ್ಲಿ, ಹಬ್ಬ ಹರಿದಿನಗಳಲ್ಲೋ, ವಿಶೇಷವಾದಂಥ ಹುಟ್ಟುಹಬ್ಬದ ಸಮಯದಲ್ಲೋ, ಇಂಥ ಒಂದು ಸಮಯದಲ್ಲಿ ತುಪ್ಪ ದೀಪ ಹಚ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ನೋಡಿ. ಈ ದೀಪಾವಳಿ ಹಬ್ಬ 2025ನೇ ಇಸ್ವಿಯಲ್ಲಿ 19ನೇ ತಾರೀಕಿಗೆ ನೀರು ತುಂಬುವಂಥ ಒಂದು ಹಬ್ಬ. ಯಾಕಂದರೆ ನಮಗೆ ಶನಿವಾರ ದಿವಸ 18ನೇ ತಾರೀಕಿಗೆ ಧನತ್ರಯೋದಶಿ ಅಂಥೇಳಿ ಬರುತ್ತೆ. ಹಾಗಾಗಿ ಧನತ್ರಯೋದಶಿಯಿಂದ ಈ ಒಂದು ದೀಪಾವಳಿ ಹಬ್ಬದ ಆರಂಭವಾಗಿ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ. ಹಾಗಾಗಿ ಧನತ್ರಯೋದಶಿ ಶನಿವಾರ 18ನೇ ತಾರೀಕಿಗೆ ಸಂಜೆ ಸಿಗುತ್ತೆ. ಹಾಗಾಗಿ ಧನತ್ರಯೋದಶಿಯ ಇನ್ನೆಲ್ಲ ಬಹಳ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೂಡ ಗಮನಿಸಿ. ಯಾಕಂದರೆ ಧನತ್ರಯೋದಶಿ ಹೇಗೆ, ಅದು ಆಚರಣೆ ಏನು, ಧನತ್ರಯೋದಶಿ ದಿವಸ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಹೇಳೋದನ್ನೆಲ್ಲ ಬಹಳ ಮುಖ್ಯವಾಗಿ ಈ ಚಾನಲಲ್ಲೂ ಮಾಡಿದ್ದೇನೆ. ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ಲು ಕೂಡ ವಿಡಿಯೋ ಮಾಡಿ, ಹಿಂದೆ ಬಹಳ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಒಂದು ಸಲ ಹಿಂದಿರುವಂಥ ಅನೇಕ ವಿಡಿಯೋಗಳನ್ನೆಲ್ಲ ಸಮಯ ಇದ್ದಾಗ ನೀವು ನೋಡಿ ಗಮನಿಸಿ. ಹಾಗೆ 19ನೇ ತಾರೀಕಿಗೆ ನೀರು ತುಂಬುವಂಥ ಹಬ್ಬ. ಹಾಗೆ 20ನೇ ತಾರೀಕಿಗೆ ನರಕ ಚತುರ್ದಶಿ. ಮತ್ತು ವಿಶೇಷವಾಗಿ ಆ ದಿವಸವೂ ಕೂಡ ಧನಲಕ್ಷ್ಮಿಯನ್ನು ಪೂಜೆ ಮಾಡಬಹುದು. ನೋಡಿ, ಈ ಲಕ್ಷ್ಮೀ ಪೂಜೆ ಯಾವತ್ತು ಮಾಡಬೇಕಪ್ಪ ಅಂತಂದರೆ, ನಮ್ಮಲ್ಲಿ ಧನತ್ರಯೋದಶಿಯಿಂದ ತ್ರಯೋದಶಿ, ಚತುರ್ದಶಿ, ಹಾಗೆ ಅಮಾವಾಸ್ಯೆ, ಪಾಡ್ಯ, ಹೀಗೆ 4-5 ದಿವಸಗಳವರೆಗೆ ಪ್ರತಿ ದಿವಸವೂ ಕೂಡ ಮಾಡಬಹುದು. ಆದರೆ ಚತುರ್ದಶಿಯುಕ್ತವಾದಂಥ ಒಂದು ಅಮಾವಾಸ್ಯೆ ಮತ್ತು ತ್ರಯೋದಶಿ, ಧನತ್ರಯೋದಶಿ, ಇದು ಬಹಳ ಮುಖ್ಯವಾಗಿ ಹೇಳಿದ್ದಾರೆ ಧನಲಕ್ಷ್ಮಿ ಪೂಜೆ ಮಾಡಲಿಕ್ಕೆ. ಈಗ ಆ ದಿವಸ ನಿಮಗೆ ಆಗಲಿಲ್ಲ ಅಂತಂದರೆ ಮಿಕ್ಕಿದ ದಿವಸವೂ ಕೂಡ ಮಾಡಬಹುದು, ಮಾಡಬಾರದು ಹೇಳುವಂಥದ್ದಿಲ್ಲ. ಹಾಗೆ ಧನತ್ರಯೋದಶಿ ದಿವಸವೂ ಮಾಡಿ ಲಕ್ಷ್ಮೀ ಪೂಜೆಯನ್ನು. ಅನಂತರದಲ್ಲಿ ಒಂದು ಸಲ ಮಾಡಿದ್ರೆ ಸಾಕಾಗುತ್ತೆ. 2ನೇ ಸಲ ನಿಮಗೆ ಅದು ಅವಕಾಶ ಆಗಲಿಲ್ಲ ಅಂತಾದರೆ 20ನೇ ತಾರೀಕು ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಹಾಗೆ ಅಮಾವಾಸ್ಯೆಯು ಕೂಡ 21ನೇ ತಾರೀಕಿಗೆ ಅಮಾವಾಸ್ಯೆ ಬರುತ್ತೆ. ಇನ್ನು 22ನೇ ತಾರೀಕಿಗೆ ದೀಪಾವಳಿ ಹಬ್ಬ, ಪಾಡ್ಯವೂ ಕೂಡ ಬರುತ್ತೆ. ಒಂದು ಇಂಥ ಸಮಯದಲ್ಲಿ ನಾವು ದೀಪವನ್ನು ಹಚ್ಚಿ ಸ್ವಚ್ಛವಾದಂಥ ಮನಸ್ಸಿನಿಂದ ದೀಪಕ್ಕೆ ಪೂಜೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದರ ಜೊತೆಯಲ್ಲಿ ದೀಪವನ್ನು ನಾವು ಆದಷ್ಟು ರಂಗವಲ್ಲಿಯನ್ನು ಹಾಕಿ ದೀಪವನ್ನು ಇಡಬೇಕು. ಮತ್ತು ದೀಪಾಧಾರ ಅಂಥೇಳಿ ಕರೀತಾರೆ. ದೀಪವನ್ನು ಸುಮ್ಮನೆ ನೆಲಕ್ಕಿಡಬಾರ್ದು ಹೇಳೋದಾಗೂ ಕೂಡ ಹೇಳ್ತಾರೆ. ದೀಪದ ಅನೇಕ ದೀಪಗಳನ್ನು ನಮ್ಮಲ್ಲಿ ರೂಢಿಯಲ್ಲಿ ಬಂದಿದೆ. ಬೆಳ್ಳಿ, ತಾಮ್ರ, ಹಿತ್ತಾಳೆ, ಬಂಗಾರ ದೀಪವು ಕೂಡ ಬಹಳ ಶ್ರೀಮಂತರ ಮನೆಯಲ್ಲಿ ಇರಬಹುದು, ನಾವು ನೋಡಿಲ್ಲ. ಆದರೆ ಬಹಳ ಪ್ರಶಸ್ತವಾದಂಥ ದೀಪ ಯಾವುದಪ್ಪ ಅಂತಂದರೆ ನೋಡಿ, ಈ ಹಣತೆ ಅಂತ ಹೇಳಿ ಕರಿತೇವಲ್ಲ, ಮಣ್ಣಿನ ಹಣತೆ ಇದೆಯಲ್ವಾ, ಇದು ಬಹಳ ಪ್ರಶಸ್ತವಾದಂಥದ್ದು. ಇಂತಹ ಶುದ್ಧವಾದಂಥ ಮನಸ್ಸಿಂದ ರಂಗೋಲಿಗಳನ್ನು ಅಲಂಕಾರ ಮಾಡಿ ಕೆಳಗಡೆಗೆ ಒಂದು ಆಧಾರವಾದಂಥ ಹಣತೆಯನ್ನು ನೆಲಕ್ಕೆ ಇಡಬೇಡಿ. ಆಧಾರವಾಗಿರುವಂತಹ ಯಾವುದಾದ್ರು ತಟ್ಟೆಯನ್ನು, ಪಾತ್ರೆಯನ್ನು ಇಟ್ಕೊಂಡು ಅದರ ಮೇಲೆ ಹಣತೆಯನ್ನು ಇಟ್ಟು ಶುದ್ಧವಾದಂತಹ 2 ಹತ್ತಿಯ ಬತ್ತಿಯನ್ನು ಚೆನ್ನಾಗಿ ಮಾಡಿ ಅದನ್ನು ತೈಲ ದೀಪದಿಂದ ಹಚ್ಚಿದರೆ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಹೇಳುವಂಥದ್ದು. ಯಾಕಂದರೆ ಒಂದೊಂದು ದೀಪಕ್ಕೆ, ಒಂದೊಂದು ದೀಪದ ಎಣ್ಣೆಗೆ ಬಹಳ ವಿಶೇಷವಾದಂಥದ್ದನ್ನೆಲ್ಲ ಹೇಳಿದ್ದಾರೆ. ದೀಪವನ್ನು ಹಚ್ಚಬೇಕು ಅಂತಂದರೆ ನಮ್ಮ ಮನಸ್ಥಿತಿಯೂ ಕೂಡ ಸರಿಯಾಗಿರಬೇಕು.
ಸ್ನೇಹ ಮತ್ತು ಪ್ರೀತಿ, ಎಣ್ಣೆ ಮತ್ತು ಬತ್ತಿ ಹೇಳುವಂಥದ್ದು. ಹಾಗೆ ಅದು ಎರಡೂ ಕೂಡ ಭಗವಂತನ ಕಡೆಗೆ ಪ್ರೀತಿಯಿಂದ ಇರಬೇಕು. ಸ್ವಚ್ಛವಾದಂಥ ದೀಪವನ್ನು ಎಷ್ಟೋ ಕಡೆಗೆ ನೋಡ್ತೇವೆ, ದೀಪ ಹಚ್ಚಿದ್ರೆ ಅದನ್ನೇ ಹಚ್ಚುತ್ತಾ ಇರ್ತಾರೆ. ಹಾಗೆ ಮಾಡಬಾರ್ದು. ಶುದ್ಧವಾದಂಥ ಒಂದು ರೀತಿಯಲ್ಲಿ ಇರಬೇಕು. ದೀಪವು ಎಷ್ಟು ಪ್ರಕಾಶಮಾನವಾಗಿ ಎಷ್ಟು ಶಾಂತವಾಗಿ ಬೆಳಗ್ತಾ ಇರುತ್ತೋ ಅಷ್ಟು ನಮ್ಮ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಆಗ್ತಾ ಇರುತ್ತೆ. ಯಾಕಂದರೆ ದೀಪವು ಚೆನ್ನಾಗಿ ಸ್ವಚ್ಛವಾಗಿ ಆನಂದಕರವಾಗಿ ಉರಿತಾ ಇದ್ದರೆ ಅಂತಹ ವ್ಯಕ್ತಿಗಳ ಜೀವನದಲ್ಲೂ ಕೂಡ ಆನಂದಕರವಾದಂಥ ಅವಕಾಶಗಳನ್ನು ಭಗವಂತನು ಅನುಗ್ರಹಿಸ್ತಾನೆ. ಹಾಗಾಗಿ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ನೋಡಿ, ನಾವು ಕಳೆದ 1-2-3 ವರ್ಷದಿಂದ ಈ ಪಂಚಮಿ ಆಯಿಲ್ ಹೇಳುವಂತಹ ಈ ಶುದ್ಧವಾದಂತಹ ಈ ದೀಪವನ್ನು ಕೂಡ ಹಚ್ಚುತ್ತಾ ಇದ್ದೇವೆ. ಹಾಗಾಗಿ ನೀವು ಕೂಡ ಸುಗಂಧ ಪರಿಮಳವಾದಂಥ ಒಂದು ದೀಪ ಅದನ್ನು ಕೂಡ ನೀವು ಹಚ್ಚಿ ಈ ಒಂದು ಎಣ್ಣೆಯನ್ನು ಹಾಕಿ, ಯಾಕಂದರೆ ಸುಗಂಧ ಹೇಳುವಂಥದ್ದು ಬಹಳ ಉತ್ತಮವಾದಂಥ ಒಂದು ರೀತಿಯಲ್ಲಿ ಇರಬೇಕು. ಯಾವುದೋ ಅಶುದ್ಧವಾದಂಥ ಎಣ್ಣೆಯೆಲ್ಲ ದೀಪಕ್ಕೆ ಹಚ್ಚಲಿಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಏನು ಸ್ವೀಕಾರ ಮಾಡ್ತೇವೆ ಅದಕ್ಕಿಂತ ಶ್ರೇಷ್ಠವಾದಂಥ ಒಂದು ರೀತಿಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಶುಭವಾಗಲಿ, ಭಗವಂತನ ಇಚ್ಛೆಯಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.